ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಬುಧವಾರದ ವಿಶೇಷ ಶರಣ ದರ್ಶನ ಸರಣಿಗೆ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಹಾನ್ ಶರಣೆ ಅಕ್ಕಮ್ಮನವರ ಜೀವನ ಪಯಣ, ಅವರ ಆಳವಾದ ವಚನ ಸಾಹಿತ್ಯ ಮತ್ತು ಸಮಾಜಕ್ಕೆ ಅವರು ನೀಡಿದ ಅಪಾರ ಕೊಡುಗೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಬಸವ ಸಮಿತಿಯ ಪ್ರಕಟಣೆಯಾದ ಬಸವೇಶ್ವರರ ಸಮಕಾಲೀನರು ಎಂಬ ಅಮೂಲ್ಯ ಗ್ರಂಥವೇ ನಮ್ಮ ಈ ಸಂಚಿಕೆಗೆ ಪ್ರಮುಖ ಆಧಾರ. ಈ ಗ್ರಂಥದಲ್ಲಿ ಗುರು ಬಸವಣ್ಣನವರ ಸಮಕಾಲೀನರಾದ ಸುಮಾರು 158 ಶರಣರ ಜೀವನ, ಸಾಹಿತ್ಯ ಮತ್ತು ಸಾಧನೆಗಳ ಬಗ್ಗೆ ಅಪರೂಪದ ವಿಷಯಗಳನ್ನು ದಾಖಲಿಸಲಾಗಿದೆ. ಶರಣೆ ಅಕ್ಕಮ್ಮನವರ ಜೀವನ ಹಾಗೂ ವಚನ ಸಾಹಿತ್ಯದ ಕುರಿತಾದ ಅಧ್ಯಾಯವನ್ನು ಡಾ ಚೆನ್ನಕ್ಕ ಪಾವಟೆಯವರು ಅತ್ಯಂತ ಮನೋಜ್ಞವಾಗಿ ರಚಿಸಿದ್ದು, ಆ ಅರಿವಿನ ಅಮೃತವನ್ನು ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ನಿಮಗೂ ಈ ಎಲ್ಲ ಶರಣರ ಬಗ್ಗೆ ತಿಳಿದುಕೊಳ್ಳುವ ಹಂಬಲವಿದ್ದಲ್ಲಿ ಬೆಂಗಳೂರಿನ ಬಸವ ಸಮಿತಿ ಕಚೇರಿಗೆ ನೇರವಾಗಿ ಭೇಟಿ ನೀಡಿ ಈ ಪುಸ್ತಕವನ್ನು ಪಡೆಯಬಹುದು. ಅಥವಾ ಸಮಿತಿಯ ಅಧಿಕೃತ ಜಾಲತಾಣ ಅಂದರೆ www.basavasamiti.org ಮೂಲಕ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ಪುಸ್ತಕಗಳನ್ನು ಅಂಚೆಯ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ತರಿಸಿಕೊಳ್ಳಬಹುದು. ಬನ್ನಿ ಹಾಗಾದ್ರೆ ಇಂದಿನ ಸಂಚಿಕೆಯಲ್ಲಿ ಶರಣೆ ಅಕ್ಕಮ್ಮನವರ ಜೀವನ ಮತ್ತು ಸಾಹಿತ್ಯದ ಲೋಕಕ್ಕೆ ಪಯಣಿಸೋಣ. ಸ್ನೇಹಿತರೆ, 12ನೆಯ ಶತಮಾನದ ಆ ಕ್ರಾಂತಿಕಾರಿ ಕಾಲವನ್ನು ಒಮ್ಮೆ ನೆನೆಯಿರಿ. ಅದು ಜಗಜ್ಯೋತಿ ಗುರು ಬಸವಣ್ಣನವರ ಕ್ರಾಂತಿಕಾರಿ ನೇತೃತ್ವ ಹಾಗೂ ದೂರದರ್ಶಿತ್ವದಿಂದ ಪ್ರೇರಿತವಾದ ಕಾಲ. ಅಂದು ಮೌನ ಮುರಿದ ಸ್ತ್ರೀಚೇತನವು ತನ್ನ ಅಸ್ತಿತ್ವವನ್ನೇ ಮರುಸೃಷ್ಟಿಸಿಕೊಂಡಿತು. ಅಂತಹ ವೈಚಾರಿಕ ಅಲೆಯ ಮೂಲಕ ವಚನ ಸಾಹಿತ್ಯವನ್ನು ಬೆಳಗಿದ ಶ್ರೇಷ್ಠ ಚೇತನವೇ ನಮ್ಮ ಶರಣೆ ಅಕ್ಕಮ್ಮನವರು. ನಿಮಗೆ ಗೊತ್ತೇ, ವಚನಯುಗದ ವಚನಕಾರ್ತಿಯರಲ್ಲಿ ಅಕ್ಕ ಮಹಾದೇವಿ ಮತ್ತು ನೀಲಮ್ಮರ ನಂತರದ ಸ್ಥಾನ ಅಕ್ಕಮ್ಮನವರದ್ದು. ಅತಿ ಹೆಚ್ಚು ವಚನಗಳನ್ನು ನೀಡಿದ 3ನೇ ಮಹಿಳಾ ವಚನಕಾರ್ತಿ ಇವರು. ದುರದೃಷ್ಟವಶಾತ್ ಶರಣೆ ಅಕ್ಕಮ್ಮನವರ ವೈಯಕ್ತಿಕ ವಿವರಗಳು ಬಹಳ ವಿರಳವಾಗಿದ್ದು, ಅವರ ಜೀವನದ ಬಗ್ಗೆ ನಮಗೆ ತಿಳಿದಿರುವುದು ತೀರಾ ಕಡಿಮೆ. ಇಂದಿನ ಯಾದಗಿರಿ ಜಿಲ್ಲೆಯ ಏಲೇರಿ ಅಥವಾ ಏಲೇಶ್ವರ ಗ್ರಾಮದಲ್ಲಿ ಸುಮಾರು ಕ್ರಿಸ್ತಶಕ 1160ರ ಆಸುಪಾಸಿನಲ್ಲಿ ಜನಿಸಿದ ಇವರ ಮೂಲ ಹೆಸರು ರೆಮ್ಮವ್ವ ಎಂದಿದ್ದರೂ, ಇವರಲ್ಲಿದ್ದ ಅಪಾರವಾದ ಮಮತೆ ಮತ್ತು ವಾತ್ಸಲ್ಯಕ್ಕಾಗಿ ಲೋಕವು ಇವರನ್ನು ಅಕ್ಕಮ್ಮ ಎಂದೇ ಪ್ರೀತಿಯಿಂದ ಆರಾಧಿಸಿತು. ಕೃಷಿ ಹಾಗೂ ದೈನಂದಿನ ಶ್ರಮದಾಯಕ ಕಾಯಕಗಳಲ್ಲಿ ತೊಡಗಿದ್ದ ಇವರು ಸಂಸಾರದ ಬಂಧನಕ್ಕೆ ಒಳಗಾಗದೆ ಸ್ವತಂತ್ರ ಬದುಕನ್ನು ನಡೆಸಿದ ಶರಣೆಯಾಗಿದ್ದರೆಂದು ಸಂಶೋಧಕರು ಅಭಿಪ್ರಾಯಪಡುತ್ತಾರೆ. ಇವರು ವಚನಗಳ ಅಂಕಿತನಾಮ ಆಚಾರವೇ ಲಿಂಗವಾದ ರಾಮೇಶ್ವರ ಲಿಂಗಯ್ಯ. ಶರಣೆ ಅಕ್ಕಮ್ಮನವರ ಆ ಆಳವಾದ ದಾರ್ಶನಿಕ ಆಲೋಚನೆಗಳ ಲೋಕಕ್ಕೆ ನಾವು ಈಗ ಸಾಗೋಣ. ಶೀಲ ಮತ್ತು ಆಚಾರಗಳು ಕೇವಲ ತೋರಿಕೆಯಾಗಬಾರದು ಎಂಬುದು ಅವರ ಕಟು ನಿಲುವಾಗಿತ್ತು. ಅರ್ಥಹೀನ ಸಂಪ್ರದಾಯಗಳನ್ನು ಅಂತರಂಗದ ಜ್ಞಾನದಿಂದ ವಿಮರ್ಶಿಸಿದ ಅವರು ವ್ರತದ ನಿಜವಾದ ಸ್ವರೂಪವನ್ನು ತಮ್ಮ ವಚನದಲ್ಲಿ ಅತ್ಯಂತ ಸೊಗಸಾಗಿ ಬಿಚ್ಚಿಟ್ಟಿದ್ದಾರೆ. ಆ ವಚನ ನಾವು ಈಗ ಆಲಿಸೋಣ, ಬನ್ನಿ. ಅಕ್ಕಿ, ಬೇಳೆ, ಬೆಲ್ಲ, ಉಪ್ಪು, ಮೆಣಸು, ಅಡಕೆ, ಫಲ, ರಸ ಮುಂತಾದ ದ್ರವ್ಯಕ್ಕೆ ವ್ರತವೋ, ಮುಟ್ಟುವ, ತಟ್ಟುವ, ಸೋಂಕುವ ಚಿತ್ತಕ್ಕೆ ವ್ರತವೋ, ಇವು ಬಾಹ್ಯದಲ್ಲಿ ಮಾಡುವ ಸೌಕರ್ಯವಲ್ಲದೆ ವ್ರತಕ್ಕೆ ಸಲ್ಲ. ವ್ರತವಾವುದೆಂದರೆ ತನ್ನಯ ಸ್ವಪ್ನದಲ್ಲಿ ತನಗಲ್ಲದುದ ಕಂಡಡೆ, ತಾ ಮುಟ್ಟದುದ ಮುಟ್ಟಿಡಡೆ, ತಾ ಕೊಳ್ಳದುದ ಕೊಂಡಡೆ, ಆ ಸೂಕ್ಷ್ಮ ತನುವಿನಲ್ಲಿ ಆ ತನುವಂ ಬಿಟ್ಟು ನಿಂದುದು ವ್ರತ. ಸ್ಥೂಲ ತನುವಿನಲ್ಲಿ ಸರ್ವರ ನಿಂದೆಗೆ ಒಡಲಾಗದೆ ಮಾಡಿಕೊಂಡ ನೇಮಕ್ಕೆ ಕೇಡು ಬಂದಲ್ಲಿ ಆ ಅಂಗಕ್ಕೆ ಓಸರಿಸದೆ ನಿಂದುದು ಆಚಾರ. ಇಂತಿ ಅಂತರಂಗದಲ್ಲಿ ವ್ರತ, ಬಹಿರಂಗದಲ್ಲಿ ಆಚಾರ. ಇಂತು ಉಭಯ ಸಿದ್ಧವಾಗಿ ನಡೆವುದೇ ವ್ರತ ಆಚಾರ. ಇಂತಿವನರಿದು ಮರೆದಲ್ಲಿ ತಾ ಮಾಡಿಕೊಂಡ ಕುತ್ತಕ್ಕೆ ಹಾಡಿ ಮದ್ದ ನರೆದಂತೆ ಜಗಕ್ಕೆ ಭಕ್ತನಾಗಿ ಆತ್ಮಂಗೆ ಅನುಸರಣೆಯಾದಲ್ಲಿ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗಕ್ಕೆ ಸಲ್ಲದ ನೇಮ. ಸ್ನೇಹಿತರೆ, ಒಮ್ಮೆ ಅತ್ಯಂತ ಪ್ರಶಾಂತವಾಗಿ ಈ ವಚನದ ಒಳಾರ್ಥವನ್ನು ನಮ್ಮ ಒಳ ಮನಸ್ಸಿಗೆ ಇಳಿಸಿ ನೋಡೋಣ. ದೇವರ ಹೆಸರಿನಲ್ಲಿ ಅಕ್ಕಿ, ಬೇಳೆ, ಉಪ್ಪುಗಳನ್ನು ತ್ಯಜಿಸಿ ಬಾಹ್ಯ ಮೈಲಿಗೆಯ ಆಚರಣೆಗಳನ್ನೇ ಪಾವಿತ್ರ್ಯ ಎಂದು ನಾವು ನಂಬುತ್ತೇವೆ. ಆದರೆ ಶರಣೆ ಅಕ್ಕಮ್ಮನವರು ಮಾರ್ಮಿಕವಾಗಿ ಪ್ರಶ್ನಿಸುತ್ತಾರೆ, ಪಾಪ, ಆ ಮುಗ್ಧ ವಸ್ತುಗಳ ಮೇಲೆ ಏಕೆ ಈ ಮುನಿಸು? ಇವೆಲ್ಲ ಕೇವಲ ನಮ್ಮ ದೈಹಿಕ ತೃಪ್ತಿಗಾಗಿ ಮಾಡುವ ಮೇಲುಸ್ತರದ ಆಚರಣೆಗಳಷ್ಟೇ. ಹಾಗಾದರೆ ನಿಜವಾದ ವ್ರತ ಎಂದರೇನು?
ಅಕ್ಕಮ್ಮನವರ ದೃಷ್ಟಿಯಲ್ಲಿ ವ್ರತ ಎಂದರೆ ಸದಾ ದಾರಿ ತಪ್ಪುವ ಚಂಚಲ ಮನಸ್ಸನ್ನು ಹತೋಟಿಯಲ್ಲಿಡುವ ಭದ್ರವಾದ ಆಂತರಿಕ ನೆಲೆ. ಮಿತಿಮೀರಿದ ಆಸೆಗಳ ಬೆನ್ನತ್ತದೆ, ಸಣ್ಣ ಪುಟ್ಟದ್ದಕ್ಕೂ ಸಿಡಿಮಿಡಿಗೊಳ್ಳದೆ, ಲೋಭಿಯಾಗದೆ ನಿರ್ಮಲವಾಗಿ ಬದುಕುವುದೇ ಶ್ರೇಷ್ಠ ಆಚರಣೆ. ಎಚ್ಚರದಲ್ಲಿದ್ದಾಗ ಅನ್ಯರ ಸೊತ್ತಿನ ಮೇಲೆ ಆಸೆ ಪಡೆದಿರುವುದು ಸಹಜ. ಆದರೆ ಯಾರು ನಿದ್ದೆಯ ಕನಸಿನಲ್ಲಿಯೂ ಪರಧನ ಮತ್ತು ಪರಸತಿಗೆ ಆಸೆ ಪಡದೆ ನಿರಾಕರಿಸುತ್ತಾರೋ ಆ ನಿರ್ಲಿಪ್ತತೆಯೇ ಪರಮಶ್ರೇಷ್ಠ ವ್ರತ. ಆಡಂಬರವಿಲ್ಲದ ಈ ಪರಿಶುದ್ಧ ಬದುಕೆ ಭಗವಂತನ ಉಸಿರು. ಅಕ್ಕಮ್ಮನವರ ಈ ವಿಚಾರಧಾರೆ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವೇ? ಅಕ್ಕಮ್ಮನವರ ಹೆಜ್ಜೆಗಳು ಮುನ್ನಡೆದಂತೆಲ್ಲ ಅವರ ಬದುಕು ಇನ್ನಷ್ಟು ಪಕ್ವವಾಗಿ ಸಾಗಿಹೋಯಿತು. ಅವರಲ್ಲಿ ಕೇವಲ ಮಾತಿನ ಪಾಂಡಿತ್ಯವಿರಲಿಲ್ಲ, ಬದಲಾಗಿ ಕಾಯ, ವಾಚ ಮತ್ತು ಮನಸ ಒಂದಾದ ತ್ರಿಕರಣ ಶುದ್ಧಿಯಿತ್ತು. ಅವರ ಪಾಲಿಗೆ ಜ್ಞಾನ ಎಂದರೆ ಕೇವಲ ಗ್ರಂಥಗಳ ಒಣ ಪದಗಳಲ್ಲ, ಅದು ದಿನನಿತ್ಯದ ಕ್ರಿಯೆಗಳಲ್ಲಿ ಮಿನುಗಬೇಕಾದ ಅರಿವು. ವೇಷ, ಅಧಿಕಾರ ಅಥವಾ ಸ್ಥಾನಮಾನಗಳಿಗೆ ತಲೆಬಾಗುವ ಮೂಢನಂಬಿಕೆ ಅವರಿಗಿರಲಿಲ್ಲ. ವ್ಯಕ್ತಿಯ ಅಂತರಂಗದಲ್ಲಿ ಸದಾಚಾರದ ಶುದ್ಧಿ ಇಲ್ಲ ಎಂದಾದರೆ ಅವರು ಎಷ್ಟೇ ದೊಡ್ಡವರಾದರೂ ಧಿಕ್ಕರಿಸಿ ಮುನ್ನಡೆಯುವ ಅಪ್ರತಿಮ ದಿಟ್ಟತನ ಅಕ್ಕಮ್ಮನವರದ್ದಾಗಿತ್ತು. ಆ ಕೆಚ್ಚು ಮತ್ತು ಪ್ರಾಮಾಣಿಕತೆಯನ್ನು ಈ ಅದ್ಭುತ ವಚನದಲ್ಲಿ ಅವರು ತಿಳಿಸಿದ್ದಾರೆ. ಗುರುವಾದಡು ಆಚಾರಭ್ರಷ್ಟನಾದಡೆ ಅನುಸರಿಸಲಾಗದು, ಲಿಂಗವಾದಡು ಆಚಾರ ದೋಹಳವಾದಲ್ಲಿ ಪೂಜಿಸಲಾಗದು, ಜಂಗಮವಾದಡು ಆಚಾರ ಅನುಸರಣೆಯಾದಲ್ಲಿ ಕೂಡಲಾಗದು. ಆಚಾರವೇ ಪ್ರಾಣ, ವ್ರತವೇ ಪ್ರಾಣ, ಕ್ರಿಯೆಯೇ ಜ್ಞಾನ, ಜ್ಞಾನವೇ ಆಚಾರ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವೂ ತಾನೇ. ವ್ಯಕ್ತಿ ಸ್ವತಃ ನಿಮ್ಮ ಗುರುವೇ ಆದರೂ ಸರಿ, ಅವರ ಹಾದಿ ತಪ್ಪಿದ್ದರೆ ಬಿಟ್ಟುಬಿಡಿ. ಪಾವಿತ್ರ್ಯವಿಲ್ಲದ ಜಂಗಮ ಪೂಜೆಗೆ ಅರ್ಹರಲ್ಲ. ಭಗವಂತನನ್ನು ತಲುಪಲು ಆಡಂಬರ ಬೇಕಿಲ್ಲ, ಅಂತರಂಗದ ಶುದ್ಧಿ ಮತ್ತು ಪ್ರಾಮಾಣಿಕ ನಡವಳಿಕೆ ಒಂದೇ ಸಾಕು. ಈ ಮೌಲ್ಯವನ್ನೇ ಸಾರಿ ಅವರು ನಮ್ಮನ್ನು ಷಟ್ಸ್ಥಲದ ಪರಿಪೂರ್ಣತೆಯತ್ತ ಕೈಹಿಡಿದು ಮುನ್ನಡೆಸುತ್ತಾರೆ. ಶರಣೆ ಅಕ್ಕಮ್ಮನವರು ತೋರಿದ ಈ ಎಚ್ಚರದ ಹಾದಿ ನಿಮ್ಮ ಒಳ ಮನಸ್ಸನ್ನು ಬೆಳಗಲಿ ಎಂಬ ಹಾರೈಕೆಯೊಂದಿಗೆ ಈ ಅರ್ಪಣೆ. ಶರಣರ ಜೀವನ ಮತ್ತು ವಚನ ವೈಭವವನ್ನು ನಿಮ್ಮ ಮುಂದೆ ಇಡುವ ನಮ್ಮ ಈ ಪ್ರಾಮಾಣಿಕ ಪ್ರಯತ್ನ ನಿಮಗೆ ಮೆಚ್ಚುಗೆಯಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ನಮ್ಮ ಮುಂದಿನ ಎಲ್ಲಾ ಮಾಹಿತಿಗಳಿಗಾಗಿ ನಮ್ಮ ಸಾಮಾಜಿಕ ಜಾಲತಾಣದ ಪುಟಗಳನ್ನು ಫಾಲೋ ಮಾಡಿ. ಜ್ಞಾನದ ಈ ಪಯಣದಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ. ಮತ್ತೊಬ್ಬ ಮಹಾನ್ ಶರಣರ ಜೀವನ ದರ್ಶನದೊಂದಿಗೆ ಮುಂದಿನ ಬುಧವಾರ ಭೇಟಿಯಾಗೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.